ಕೆಸರು ಗದ್ದೆಯಾದ ಹೋತನಹಳ್ಳಿಪುರ ಗ್ರಾಮದ ಮುಖ್ಯ ರಸ್ತೆ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಗ್ರಾಮಸ್ಥರ ಹಿಡಿ ಶಾಪ. ಕಾಂಗ್ರೆಸ್ ಸರ್ಕಾರ ಬಂದಿದ್ದೇ ಬಿಜೆಪಿ ಶಾಸಕರಿಗೆ ಮುಳುವಾಯ್ತಾ? ಅನುದಾನ ತರುವಲ್ಲಿ ವಿಫಲರಾಗ್ತಿದ್ದಾರಾ ಕ್ಷೇತ್ರದ ಶಾಸಕರು? ಮಾಜಿ ಶಾಸಕರು ಹಾಗೂ ಹಾಲಿ ಶಾಸಕರು ಬರೀ ಭರವಸೆ ನೀಡಿದ್ರೆ ಹೊರತು ಕೆಲಸ ಮಾಡಲೇ ಇಲ್ಲ. ಹೋತನಹಳ್ಳಿಪುರ ಗ್ರಾಮದ ಮಹಿಳೆಯರೆಲ್ಲ ಸೇರಿ ಚುನಾವಣೆ ಬಹಿಷ್ಕಾರದ ಎಚ್ಚರಿಕೆ. ಆಲೂರು ತಾಲೂಕಿನ ಬೈರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೋತನಹಳ್ಳಿಪುರ ಗ್ರಾಮದ ರಸ್ತೆ ಕೆಸರು ಗದ್ದೆಯಾಗಿದ್ದು ಸಂಚಾರ ದುಸ್ತಿರವಾಗಿದೆ. ಕಳೆದ 1 ತಿಂಗಳಿಂದ ಸತತವಾಗಿ ಮಳೆ ಸುರಿತಾ ಇರುವ ಹಿನ್ನೆಲೆ ಗ್ರಾಮದಲ್ಲಿ ವಾಹನ ಇರಲಿ ಜನರೂ ಸಹ ಒಂದು ಹೆಜ್ಜೆ ಕಿತ್ತಿಡಲು ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಗ್ರಾಮದ ಮಹಿಳೆ ಇಂದ್ರಾಣಿ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕುಟುಂಬಗಳು ಜೀವನ ನಡೆಸ್ತಾ ಇವೆ. ಹೆಸರಿಗೆ ಮಾತ್ರ ಗ್ರಾಮ, ಆದರೆ ಅಭಿವೃದ್ಧಿಯಲ್ಲಿ ಆದಿ ಮಾನವರ ಕಾಲದಲ್ಲಿದ್ದೇವೆ. ಕಳೆದ 15 ವರ್ಷಗಳಿಂದ ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಹಾಗೂ ಹಾಲಿ ಶಾಸಕ ಸಿಮೆಂಟ್ ಮಂಜುರವರಿಗೆ ಹಲವಾರು ಬಾರಿ ಮನವಿ ಮಾಡಿದ್ರು, ಮಾಡಿಕೊಡ್ತೇವೆ ಅಂತ ಭರವಸೆ ನೀಡ್ತಾರೆ ಹೊರತು ಕೆಲಸ ಮಾಡಿಕೊಡ್ತಾ ಇಲ್ಲ. ಕೇವಲ ಮತ ಕೇಳುವಾಗ ಮಾತ್ರ ನಮ್ಮ ಊರು ನೆನಪಿಗೆ ಬರುತ್ತೆ ಅಷ್ಟೇ, ಕೆಲಸ ಮಾಡಿಕೊಳ್ಳಲು ಮಾತ್ರ ಆಗ್ತಾ ಇಲ್ಲ. ಈ ರಸ್ತೆ ನೋಡಿದ್ರೆ ದನ ಕರುಗಳೂ ಸಹ ತಿರುಗಾಡೋದಿಲ್ಲ. ಮಳೆ ಬಂದ್ರೆ ರಸ್ತೆಯೆಲ್ಲ ಹದಗೆಟ್ಟು ಜನರು ನಡೆದಾಡಲು ಬಹಳಷ್ಟು ಕಷ್ಟದಾಯಕವಾಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಅಲ್ಲದೆ ಹಲವಾರು ಬಾರಿ ಗ್ರಾಮಸ್ಥರು ಈ ಬಗ್ಗೆ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಆರೋಪಿಸಿದ್ದಾರೆ. ಗ್ರಾಮದ ಮಹಿಳೆ ಸುಮತಿ ಮಾತನಾಡಿ, ಸತತವಾಗಿ ಮಳೆ ಸುರಿತಾ ಇರುವ ಹಿನ್ನೆಲೆ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಭತ್ತದ ಗದ್ದೆಯಂತಾಗಿದೆ. ತುರ್ತು ಪರಿಸ್ಥಿತಿಯಲ್ಲಿ ಬಾಣಂತಿಯರು, ಗರ್ಭಿಣಿಯರು, ಅನಾರೋಗ್ಯ ಪೀಡಿತರು ಸೇರಿದಂತೆ ಗ್ರಾಮಸ್ಥರು ರಸ್ತೆಗಿಳಿಯಲು ಸಂಕಷ್ಟ ಎದುರಾಗಿದೆ. ಮಕ್ಕಳನ್ನ ಶಾಲೆಗೆ ಕಳುಹಿಸುವುದೇ ಹರಸಾಹಸವಾಗಿದೆ. ಬಟ್ಟೆಯೆಲ್ಲ ಗೊಚ್ಚೆಯಾಗಿ ಹೋಗುತ್ತೆ. ಗರ್ಭಿಣಿಯರು ಹಾಗೂ ವಯಸ್ಸಾದವರು ಈ ರಸ್ತೆಯಲ್ಲಿ ಓಡಾಡಲು ಭಯ ಪಡ್ತಿದ್ದಾರೆ. ಇನ್ನು ವಾಹನದಲ್ಲಿ ಕರೆದುಕೊಂಡು ಹೋಗೋಣ ಅಂದ್ರೆ ಈ ರಸ್ತೆಯಲ್ಲಿ ವಾಹನಗಳನ್ನ ತಂದ್ರೆ ಮುಗಿತು ಕತೆ. ಚಕ್ರಕ್ಕೆಲ್ಲ ಮೆಣ್ಣು ಮೆತ್ತಿ ಚಕ್ರ ತಿರುಗದೆ ಕೆಳಗೆ ಬೀಳೋದು ಗ್ಯಾರಂಟಿ. ಒಂದು ವೇಳೆ ಗಾಡಿ ಕೈಕೊಟ್ರೆ ರಸ್ತೆಗೆ ಗೋಣಿ ಚೀಲ ಹಾಕಿ ಅದರ ಮೇಲೆ ಬೈಕ್ ತರಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಳೆಯಿಂದಾಗಿ ಗ್ರಾಮದಲ್ಲಿ ಸಾಕಷ್ಟು ಕಷ್ಟ ಅನುಭವಿಸ್ತಾ ಇದ್ದೀವಿ. ಆದರೂ ಕೂಡ ಅಧಿಕಾರಿಗಳು, ಜನಪ್ರತಿನಿಧಿಗಳು ನಮ್ಮ ಸಂಕಷ್ಟವನ್ನ ಕೇಳ್ತಾ ಇಲ್ಲ ಅಂತ ಹೇಳಿದ್ದಾರೆ. ಗ್ರಾಮದ ಮಹಿಳೆ ಲತಾಮಣಿ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಹೇಳಿಕೊಳ್ಳಲಾಗದಷ್ಟು ಸಮಸ್ಯೆಗಳಿವೆ. ಸರಿಯಾದ ರಸ್ತೆ ಇಲ್ಲ, ಕುಡಿಯಲು ನೀರಿನ ವ್ಯವಸ್ಥೆ ಇಲ್ಲ, ಚರಂಡಿಯೂ ಇಲ್ಲ. ಹೇಳಿಕೊಳ್ಳಲು ಮಾತ್ರ ಗ್ರಾಮ ಅಷ್ಟೇ. ಮೂಲಭೂತ ಸೌಕರ್ಯಗಳು ಯಾವುದೂ ಸರಿಯಾಗಿ ಇಲ್ಲ. ರಸ್ತೆ ಕೆಸರು ಗದ್ದೆಯಾಗಿದೆ. ಚರಂಡಿಗೆ ಮಣ್ಣು ತುಂಬಿ ನೀರು ಮೇಲೆ ಹರಿತಾ ಇದೆ. ಇದರಿಂದ ಕೆಸರು ಹಾಗೂ ಚರಂಡಿ ವಾಸನೆಯಿಂದ ಮನೆಯಲ್ಲಿ ಇರಲಿಕ್ಕೆ ಆಗ್ತಾ ಇಲ್ಲ. ಇದರಿಂದ ಮನೆಯವರಿಗೆ ಹಾಗೂ ಮಕ್ಕಳಿಗೆ ಕಾಯಿಲೆ ಬರ್ತಾ ಇದೆ. ಯಾಕೋ ಏನೋ ನಮ್ಮ ಗ್ರಾಮಕ್ಕೆ ಕ್ಷೇತ್ರದ ಶಾಸಕರು ಮಲತಾಯಿ ಧೋರಣೆ ಮಾಡ್ತಿದ್ದಾರೆ. ಎಲ್ಲಾ ಊರಿಗೂ ಎಲ್ಲಾ ರೀತಿಯ ಅನುಕೂಲ ಮಾಡಿಕೊಡ್ತಿದ್ದಾರೆ, ಆದರೆ ನಮ್ಮ ಗ್ರಾಮಕ್ಕೆ ಮಾತ್ರ ಏನು ಮಾಡ್ತಾ ಇಲ್ಲ. ಹೀಗೆ ಆದ್ರೆ ನಮ್ಮ ಗ್ರಾಮಕ್ಕೆ ಮತ ಕೇಳಲು ಬರಲೇಬೇಡಿ. ಬಂದ್ರೆ ನಮ್ಮ ಗ್ರಾಮಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಬನ್ನಿ. ನಾವು ಮನುಷ್ಯರು, ಪ್ರಾಣಿಗಳಲ್ಲ. ಸರ್ಕಾರಗಳು ಸುಮ್ಮನೆ ಚುನಾವಣೆಗೋಸ್ಕರ ನಮ್ಮನ್ನ ಬಳಸಿಕೊಳ್ತಾರೆ. ಕಷ್ಟ ಸುಖ ಮಾತ್ರ ಕೇಳಲ್ಲ. ಈ ಕೂಡಲೇ ಸಂಬಂಧಪಟ್ಟವರು ಹಾಗೂ ಶಾಸಕರು ಗಮನ ಹರಿಸಿ ರಸ್ತೆ ಸರಿಪಡಿಸಿಕೊಡಬೇಕು. ಇಲ್ಲವಾದಲ್ಲಿ ಮಹಿಳೆಯರೆಲ್ಲ ಸೇರಿ ಚುನಾವಣೆ ಬಹಿಷ್ಕಾರ ಮಾಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಅನು, ಸುಶೀಲಾ, ಭಾಗ್ಯಮ್ಮ, ಶಿವಮ್ಮ, ಸಣ್ಣಮ್ಮ, ಲಲಿತಮ್ಮ, ಪುಷ್ಪ, ಗಿಡ್ಡಮ್ಮ, ಕಮಲಮ್ಮ, ಗೌರಮ್ಮ, ಶಿವಮ್ಮ ಇತರರು ಇದ್ರು. ಜನಗಳು ಓಡಾಡಕ್ ಆಗ್ತಿಲ್ಲ, ಮಕ್ಳುಗಳು ಸ್ಕೂಲಿಗೆ ಹೋಗಕ್ ಆಗ್ತಿಲ್ಲ. ಮಕ್ಕಳು ಸ್ಕೂಲಿಗೆ ಹೋಗ್ಬೇಕು ಅಂದ್ರೆ ಇಲ್ಲಿಂದ ಮಾಡಕ್ಕೆ ಅಂತ ಬಂದಾರ. ಕೆಲವರು 4-5 ಜನ ಇದಾರೆ. ಹುಡುಗರು ಮಾಡಕ್ಕೆ ಮುಂದೆ ಬರ್ತಾರೆ. ಬಿಲ್ ಏನಾರು ಸ್ಟೇ ಮಾಡೋದು, ಏನಾರು ಒಂದು ಕಿತಾಪತಿ ಮಾಡೋದು. ನೋಡು, ಇಲ್ಲೂ ಮನೆ ಆಗ್ತಿದೆ, ಅವರಿಗೂ ಹಿಂಸೆ ತಾನೆ. ಇಲ್ಲಿ ಗಾಡಿ ಬರ್ಬೇಕು, ಎಲ್ಲ ಹೋಗ್ಬೇಕು.